ಮಲಬದ್ಧತೆ ರೋಗಿಗಳಿಗೆ ಜೀವನ ಶೈಲಿ ಹೇಗಿರಬೇಕು? ನಾರಿನಂಶ ಅಥವಾ ಫೈಬರ್ ಜಾಸ್ತಿ ಇರ್ತಕ್ಕಂಥ ಆಹಾರಗಳು. ಇವೆಲ್ಲ ತರಕಾರಿನಲ್ಲಿರುತ್ತೆ, ಸೊಪ್ಪಲ್ಲಿರುತ್ತೆ, ಹಣ್ಣಲ್ಲಿರುತ್ತೆ ಮತ್ತು ಧಾನ್ಯಗಳಲ್ಲಿರುತ್ತೆ. ಧಾನ್ಯಗಳನ್ನು ಯಾವುದು ಪಾಲಿಷ್ ಮಾಡದೆ ಪೂರ್ಣವಾದ ಧಾನ್ಯಗಳನ್ನು ತಗೊಳ್ಳಿ. ಈಗ ರೀಸೆಂಟಾಗಿ ಓಟ್ಸಲ್ಲಿ, ಮಿಲೆಟ್ಸಲ್ಲಿ, ಕ್ವಿನೋವಾದಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಇದು ನಾರಿನಂಶ ಜಾಸ್ತಿ ಇರೋದ್ರಿಂದ ಮೋಷನ್ ಆ್ಯಂಡ್ ಬಲ್ಕನ್ನು ಜಾಸ್ತಿ ಮಾಡುತ್ತೆ ಮತ್ತು ಮಲಬದ್ಧತೆಯಲ್ಲಿ ಸಹಾಯ ಮಾಡುತ್ತೆ, ಕಮ್ಮಿ ಮಾಡುತ್ತೆ. ನೀರಿನ ಅಂಶ ಮತ್ತು ದ್ರವ್ಯಗಳನ್ನು ಜಾಸ್ತಿ ತಗೊಳ್ಳಿ. ಇದು ಜೀರ್ಣಕ್ರಿಯೆಗೆ ಅನುಕೂಲ ಮಾಡುತ್ತೆ, ಹಾಗೆ ಶುದ್ಧೀಕರಣ ಮಾಡುತ್ತೆ ಮತ್ತು ಮಲವನ್ನು ಮೃದು ಮಾಡುತ್ತೆ. ಇದೆಲ್ಲ ನೀರು, ಎಳ್ನೀರು, ಮಜ್ಜಿಗೆ, ಜ್ಯೂಸು ಇವನ್ನ ಜಾಸ್ತಿ ತಗೊಳ್ಳಿ. ಆಮೇಲೆ ಮಲವನ್ನು ಯಾವಾಗಲೂ ನಿಗದಿತ ಸಮಯದಲ್ಲಿ ವಿಸರ್ಜಿಸಿ. ಫಿಕ್ಸ್ಡ್ ಟೈಮ್ ಮಾಡ್ಕೊಳ್ಳಿ, ಕಂಡೀಷನ್ ರಿಪ್ಲೇಸ್ ಆಗುತ್ತೆ. ಮತ್ತು ಯಾವುದೇ ಮಲ ಮಧ್ಯದಲ್ಲಿ ಯಾವಾಗಾದರೂ ಮಲ ಬಂದಾಗ ಅದನ್ನು ತಡೆದಿಟ್ಕೊಳ್ಳೋದನ್ನು ದಯವಿಟ್ಟು ಮಾಡಬೇಡಿ. ನಿಮ್ಮ ಅನುಕೂಲತೆ ನೋಡಿಕೊಂಡು ಆದಷ್ಟು ಜಲ್ದಿ ವಿಸರ್ಜನೆ ಮಾಡಿ. ಮತ್ತು ಇವಾಗೆಲ್ಲ ಫ್ಯಾನ್ಸಿ ಜಂಕ್ ಫುಡ್ಡು, ಪ್ಯಾಕ್ ಫುಡ್ಡು, ಪ್ರೋಸೆಸ್ ಫುಡ್ಡು, ಸಂಸ್ಕರಿತ ಆಹಾರ ಅಂತ ಏನು ಹೇಳ್ತೀವಿ, ಇದನ್ನು ತಗೋಬಾರ್ದು. ಹಾಗೆ ಸಕ್ಕರೆ ಮತ್ತು ಹೆಚ್ಚಿನ ಕೊಬ್ಬು ಇವೆಲ್ಲವು ಜೀರ್ಣಕಾರಿಗಳನ್ನು ಕಮ್ಮಿ ಮಾಡುತ್ತೆ ಮತ್ತು ಕರುಳಿನ ಮೂಮೆಂಟನ್ನು ಕಮ್ಮಿ ಮಾಡುತ್ತೆ. ಸೊ ಮಲಬದ್ಧತೆ ಜಾಸ್ತಿ ಆಗುತ್ತೆ. ಯಾವುದೇ ಮಲಬದ್ಧತೆ 3 ವಾರಕ್ಕಿಂತ ಜಾಸ್ತಿ ಇದ್ದರೆ ದಯವಿಟ್ಟು ಸೆಲ್ಫ್ ಮೆಡಿಕೇಷನ್ ಮಾಡಬೇಡಿ. ಯಾವುದರ ಹತ್ತಿರದಲ್ಲಿರ್ತಕ್ಕಂಥ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ.